ನಿಧಾನ ರೀ. ನಾನು ಅನ್ಕೊಂಡಿದ್ದೆ ನಾನಲ್ಲ. ಅರೆ ಏಯ್, ಯಾರು ನನ್ನ ಕಾಲಿಗೆ ಅದ? ಎಷ್ಟು ಕುಡಿದ್ರು ನಾನು ಸರಿಯಾಗಿರ್ತೀನಿ. ಯಾರು ಅನ್ಕೊಂಡೆ ನನ್ನ? ಏಯ್, ಹೊಟ್ಟೆ ಹಸಿತಾ ಇದೆಯಾ? ಇಲ್ಲ, ಸಾರು ಬಾರಲ್ಲಿ ಚೆನ್ನಾಗಿ ಕುಡಿದು ನಶದಲ್ಲಿ ಮಲ್ಕೊಂಡ್ಬಿಟ್ರು. ಬಾರಿಂದ ನಮ್ಮ ಆಫೀಸ್ಗೆ ಕಾಲ್ ಮಾಡಿ ಹೇಳಿದರು. ಆಫೀಸಲ್ಲಿ ಎಲ್ಲರೂ ಸಾರನ್ನ ಕರ್ಕೊಂಡೋಗಿ ಮನೇಲಿ ಬಿಡು ಅಂತ ನನ್ನ ಇಲ್ಲಿ ಕಳಿಸಿದ್ರು. ಅದಕ್ಕೆ ಕರ್ಕೊಂಡ್ಬಂದೆ ಮೇಡಮ್. ಮಾರ್ನಿಂಗ್ ನೀವು ತಾನೇ ಫೈಲ್ ತಗೊಳಕ್ ಬಂದ್ರಿ? ಹಾಂ ಹೌದು ಮೇಡಮ್, ನಾನೇ ಬೆಳಿಗ್ಗೆ ಬಂದಿದ್ದು. ನಾನು ಸಾರ್ ಕೆಲಸ ಮಾಡೋ ಆಫೀಸಲ್ಲೇ ಆಫೀಸ್ ಅಸಿಸ್ಟೆಂಟಾಗಿ ಕೆಲಸ ಮಾಡ್ತಾಯಿದ್ದೀನಿ ಮೇಡಮ್. ಇವ್ರು ನೀವು ಹೇಗ್ ಮನೆಗೆ ಕರ್ಕೊಂಬಂದ್ರಿ? ಕ್ಯಾಬಲ್ಲಿ ಮೇಡಮ್. ಕ್ಯಾಬಿಗೆ ಎಷ್ಟಾಯ್ತು ರೀ? 400 ಆಯಿತು ಮೇಡಮ್. ಸರಿ ವೆಯ್ಟ್ ಮಾಡಿ, ನಾನು ಹೋಗಿ ದುಡ್ಡು ತಗೊಂಬರ್ತೀನಿ. ಅಯ್ಯೋ ಮೇಡಮ್ ಮೇಡಮ್ ಒಂದು ನಿಮಿಷ, ಅದೆಲ್ಲ ಏನು ಬೇಕಾಗಿಲ್ಲ ಮೇಡಮ್, ನಾನು ಆಮೇಲೆ ಸಾರ್ ಹತ್ರನೇ ಇಸ್ಕೊತೀನಿ. ಸರಿ ಇರಿ, ನಾನು ನಿಮಗೆ ಟೀ ತಗೊಂಬರ್ತೀನಿ. ಅಯ್ಯೋ ಮೇಡಮ್, ಹ್ಮ್ ಆಲ್ರೆಡಿ ನನಗೆ ತುಂಬ ಲೇಟ್ ಆಯಿತು. ಅದು ಮಾತ್ರ ಅಲ್ಲದೆ ನನ್ನ ಮನೆ ಇಲ್ಲಿಂದ ತುಂಬ ದೂರ. ನಾನು ಹೊರಡ್ತೀನಿ. ಆಯ್ತು ರೀ. ಸರಿ, ನಾನು ಬರ್ತೀನಿ. ಹ್ಮ್ ಗೀತಾ, ಗೀತಾ, ಬಂದೆ ರೀ. ನಾನು ಆಫೀಸ್ ಕೊಟ್ಟು ಬರ್ತೀನಿ. ಯಾಕ್ರಿ ದಿನ ಕುಡ್ಕೊಂಡ್ ಮನೆಗ್ ಬರ್ತೀರಾ? ಡೈಲಿ ಯಾರ್ಯಾರೋ ಬಂದು ನಿಮ್ಮನ್ನ ಡ್ರಾಪ್ ಮಾಡಿ ಹೋಗ್ತಾ ಇದ್ದಾರೆ. ನಿನ್ನೆ ಏನಂದ್ರೆ ನಿಮ್ಮ ಆಫೀಸಲ್ಲಿ ಕೆಲಸ ಮಾಡೋರು ಯಾರೋ ನಿಮ್ಮನ್ನ ಕ್ಯಾಬಲ್ ಕರ್ಕೊಂಡ್ ಬಂದು ಮನೇಲಿ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತಾದ್ರೂ ಕುಡಿದೇ ಬರಕ್ ನೋಡ್ರಿ. ಏಯ್, ಇವತ್ತೆಲ್ಲ ನಾನು ಕುಡಿಯೋದಿಲ್ಲ. ನಾನ್ ಹೇಗ್ರಿ ನಿಮ್ಮನ್ನ ನಂಬೋದು? ನಿನ್ ಮೇಲೆ ಆಣೆ, ಇನ್ಮೇಲೆ ನಾನು ಕುಡಿಯಲ್ಲ. ಸರಿ ನೋಡೋಣ. ಸರಿ, ಓಡ್ ಬರ್ತೀನಿ. ಹ್ಮ್ ಹ್ಮ್ ಹಲೋ, ಹೇಳಮ್ಮ. ಏನಮ್ಮ ಚೆನ್ನಾಗಿದ್ಯಾ? ಹೇಗಮ್ಮ, ನಾನ್ ಚೆನ್ನಾಗಿರ್ತೀನಿ. ಏನಮ್ಮ ಒಂಥರ ಮಾತಾಡ್ತಾ ಇದ್ಯಾ? ಅಳಿಯಂದ್ರಿಗೂ ನಿನಗೂ ಏನ್ ಜಗಳ ಇಲ್ವಲ್ಲ? ಏನಮ್ಮ ಹೇಳೋದು? ಅವ್ರ ದಿನ ಫುಲ್ಲಾಗಿ ಕುಡ್ಕೊಂಡ್ ಬರ್ತಾ ಇದ್ದಾರೆ. ಏನು? ಅಳಿಯಂದ್ರು ಕುಡಿತಾ ಇದಾರ? ಏನಮ್ಮ ಹೇಳ್ತಾ ಇದ್ಯಾ? ಅವ್ರು ನೋಡಿದ್ರೆ ಹಾಗ ಅನ್ನಿಸ್ತಾ ಇಲ್ವಲ್ಲಮ್ಮ? ಅವ್ರು ಕುಡಿತಾರಂತ ಹೇಳಿದ್ರೆ ಯಾರು ನಂಬೋದೇ ಇಲ್ಲ. ಅವ್ರು ನೋಡಿದ್ರೆ ಯಾರು ನಂಬೋದಿಲ್ಲಮ್ಮ. ನಿನ್ನೆ ಕೂಡ ಅವರು ಫುಲ್ಲಾಗಿ ಕುಡ್ದು ಬಿಟ್ಟು ಯಾವ್ದೋ ಬಾರಲ್ಲಿ ಬಿದ್ಕೊಂಡಿದ್ದಾರೆ. ಅವ್ರ ಜೊತೆ ಕೆಲಸ ಮಾಡೋ ಯಾರೋ ಒಬ್ರೆ ಅವ್ರನ್ನ ಜಾಗ್ರತೆಯಾಗಿ ಮನೆ ತನಕ ಬಂದು ಬಿಟ್ಟು ಹೋದ್ರು. ಅಯ್ಯೋ, ನೀನ್ ಹೇಳೋದೆಲ್ಲ ನೋಡಿದ್ರೆ ನನಗೆ ಹೆದರಿಕೆ ಆಗ್ತಾ ಇದೆ. ಇವಾಗ ಏನಮ್ಮ ಮಾಡೋದು? ಎಲ್ಲ ನನ್ನ ಹಣೆ ಬರ. ಅಲ್ಲ, ಅಳಿಯಂದ್ರು ಕುಡ್ಕೊಂಡ್ ಬಂದು ನಿನ್ನ ಹೊಡಿತಾ ಇದ್ದಾರಾ? ಅವರು ಎಷ್ಟು ಕುಡ್ಕೊಂಡ್ ಬಂದ್ರು ಬೇರೆ ಅವ್ರ ತರ ಜಗಳ ಆಡೋದಿಲ್ಲ. ಅವ್ರ ಪಾಡಿಗೆ ಕುಡ್ಕೊಂಡ್ ಬರ್ತಾರೆ, ಹೋಗ್ ಮಲ್ಕೊಂಡ್ಬಿಡ್ತಾರೆ. ಆ ವಿಷಯದಲ್ಲಿ ಅವ್ರನ್ನ ಮೆಚ್ಕೋಬೇಕಮ್ಮ. ಇವ್ರು ಇದೇ ತರ ಕುಡಿತಾನೆ ಇದ್ರೆ ನನ್ ಪರಿಸ್ಥಿತಿ ಏನಾಗತ್ತೆ ಅಂತ ಗೊತ್ತಿಲ್ಲಮ್ಮ. ಅಯ್ಯೋ, ಏನಮ್ಮ ಹೀಗೆಲ್ಲ ಮಾತಾಡ್ತಾ ಇದ್ಯಾ? ಇಲ್ಲಿ ನೋಡು, ನೀನ್ ಏನಕ್ಕೂ ಹೆದರ್ಬೇಡ. ಅಳಿಯಂದ್ರಿಗೆ ಹೇಳೋ ವಿಧದಲ್ಲಿ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ. ನಾನು ಅಪ್ಪನ ಹತ್ರ ಮಾತಾಡ್ಲಿಕ್ಕೆ ಹೇಳ್ತೀನಿ, ಸರಿನಾ? ಆಯ್ತಮ್ಮ. ನೀನ್ ಸುಮ್ನೆ ಅದ್ರ ಬಗ್ಗೆ ಚಿಂತೆ ಮಾಡ್ತಾ ಇರ್ಬೇಡಮ್ಮ, ಸರಿನಾ? ಅಮ್ಮ, ಯಾರೋ ಮನೆಗ್ ಬಂದಿದ್ದಾರಂತ ಕಾಣತ್ತೆ. ನಾನು ಆಮೇಲೆ ನಿಮಗ್ ಫೋನ್ ಮಾಡ್ತೀನಿ. ಸರಿಮ್ಮ, ಆಮೇಲೆ ಮಾತಾಡೋಣ. ಆಯ್ತಮ್ಮ. ಅಯ್ಯೋ, ಇಟ್ಕೊಳ್ಳಿ ಮೇಡಮ್. ನಾನು ಬಿಡಲ್ಲ. ನಾನು ಯಾವಾಗಲೂ ರೆಡಿ ಅಕ್ಕ. ಬಿಡೋ ನನ್ನ.
ಹಾಗೆ ಮಲ್ಸಿ. ನಿಧಾನ. ಯಾಕೆಂತ ಗೊತ್ತಿಲ್ಲ. ಯಾವಾಗ್ಲೂ ಒತ್ತಡ ಮಾಡ್ಸಿರ್ತೀನಿ. ಹೂ ಯಾರು ಮುಚ್ಚೋದು? ಏಯ್ ಬಿಚ್ಚ. ಏಯ್ ಬಿಡೋ ನನ್ನ. ನಾನು ಯಾವಾಗಲೂ ಸ್ಟಡಿ. ಯಾರಾದ್ರೂ ಥ್ಯಾಂಕ್ಸ್ ರೀ. ಬೆಳಗ್ಗೆ ಆಫೀಸ್ಗೆ ಹೋಗುವಾಗ ಇನ್ನು ಮುಂದೆ ಕುಡಿಯೋದಿಲ್ಲ ಅಂತ ನನ್ ಮೇಲ್ ಪ್ರಮಾಣ ಮಾಡಿ ಹೋದ್ರು. ಸಂತೋಷವಾಗಿತ್ತು. ಆದ್ರೆ ಇವಾಗ ಅವರು ನೋಡಿದ್ರ ಫುಲ್ಲಾಗಿ ಕುಡ್ಕೊಂಡ್ ಬಂದಿದ್ದಾರೆ. ಛೀ, ಆ ತರ ಅದ್ರಲ್ಲಿ ಏನಂತದ್ದಿದೆ? ಅನಾವಶ್ಯಕವಾಗಿ ಫೀಲ್ ಮಾಡ್ಕೋಬೇಡಿ ಮೇಡಮ್. ಎಲ್ಲ ಬೇಗ ಸರಿ ಹೋಗುತ್ತೆ, ಸರಿನಾ? ನೀವು ಡ್ರಿಂಕ್ ಮಾಡ್ತೀರಾ? ಅಯ್ಯೋ, ನಾನು ಕುಡಿಯಲ್ಲ ಮೇಡಮ್. ಓ ಗುಡ್. ನಿಜವಾಗ್ಲೂ ಒಳ್ಳೆ ಅಭ್ಯಾಸ. ನಿಮ್ಮನ್ನ ಮದುವೆ ಮಾಡ್ಕೊಳ್ಳೋರು ನಿಜವಾಗ್ಲೂ ತುಂಬಾ ಲಕ್ಕಿ ರೀ. ಥ್ಯಾಂಕ್ಸ್ ರೀ. ಸರಿ ರೀ, ನನಗೆ ಲೇಟ್ ಆಯಿತು, ನಾನು ಬರ್ತೀನಿ. ಸರಿ ರೀ. ಗೀತಾ, ಏಯ್ ಗೀತಾ, ಎಲ್ಲೇ ಹೋದೆ ನೀನು? ಏಯ್ ಗೀತಾ, ಬಾರ. ಗೀತಾ, ಏಯ್ ಗೀತಾ, ಛೀ, ಏಯ್ ಬಾರೆ, ಎಲ್ಲೇ ಹೋದೆ ನೀನು? ಏಯ್ ಕರಿತದೇನಲ್ಲ, ಕಿವಿಲ್ ಬೀಳ್ತಿಲ್ಲ? ಬಾರೆ ಬಾರೆ, ಬಂದಿಲ್ಲ ಕೂತ್ಗಳೇ. ಏಯ್ ಅಯ್ಯೋ, ಅಲ್ಲಿ ಕೂತ್ಕೊಂಬಿಟ್ಟ. ಇವ್ರು ಯಾಕೆ ಹಿಂಗಿದ್ದಾರೆ? ಏಯ್ ಕತ್ತು ನೋವ್ತಾ ಇದೆ, ಈ ಕಡೆ ಬಾರ. ಈ ತರ ಒಬ್ರನ್ನ ಮದುವೆ ಮಾಡ್ಕೊಂಡು ಏಯ್ ನನ್ ಜೀವನನೇ ಬಾರೆ, ಈ ಹಾಳಾಗೋಯ್ತು. ಕಡೆ ಅಂದ್ರೆ ಕರಿತಿದ್ದೀನಲ್ಲ, ಇಲ್ಲಿ ಬಾರೆ.